ಕನ್ನಡಾಂಬೆಯ ಹೆಸರಲ್ಲಿ ಹತ್ತಾರು ಸಮಾಜಮುಖಿ ಕೆಲಸಗಳು ಮುಂದುವರೆದಿದೆ. ಇದಕ್ಕೆ ಉದಾಹರಣೆ ಎಂಬಂತೆ ಶಾರ್ಕ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ವಾಲಿಬಾಲ್ ಪಂದ್ಯಾವಳಿಯನ್ನ ಆಯೋಜಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ನೂರಾರು ಬಡ ವಿದ್ಯಾರ್ಥಿಗಳು ಭಾಗಿಯಾಗಿ ಸಂತಸ ವ್ಯಕ್ತಪಡಿಸಿದರು. ಸಿಲಿಕಾನ್ ಸಿಟಿಯಲ್ಲಿ ಕ್ರೀಡಾಪಟುಗಳ ಕಲರವ, ದಿವ್ಯಾಂಗರಿಗೆ ಸ್ಫೂರ್ತಿಯಾದ ಕ್ರೀಡಾ ಕಾರ್ಯಕ್ರಮಗಳು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಯುವ ಕ್ರೀಡಾಪಟುಗಳ ಕಲರವ ಜೋರಾಗಿತ್ತು. ನಗರದ ಸಿಂಗಸಂದ್ರ ಕೂಡ್ಲು ಬಳಿಯ ಎಇಸಿಎಸ್ ಲೇಔಟ್ನಲ್ಲಿ ದಿವ್ಯಾಂಗರಿಗಾಗಿಯೇ ಆಯೋಜನೆ ಮಾಡಿದ್ದ ಕ್ರೀಡಾ ಉತ್ಸವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಈ ಕಾರ್ಯಕ್ರಮವನ್ನು ಸಮಾಜ ಸೇವಕರಾದ ಶ್ರೀಯುತ ಶ್ರೀಧರ್ ಮೂರ್ತಿಯವರು ಆಯೋಜನೆ ಮಾಡಿ ಅಂಧ ಮಕ್ಕಳಿಗೆ ಕ್ರೀಡಾ ಸ್ಫೂರ್ತಿ ತುಂಬಿದ್ರು. ಈ ಒಂದು ಭಾಗದಲ್ಲಿ ವಾಲಿಬಾಲ್ನ ಆಟಗಾರರು ಅತಿ ಹೆಚ್ಚು ಇರೋದ್ರಿಂದ ನಾವು ಪ್ರತಿ ವರ್ಷ ಇಲ್ಲಿ ವಾಲಿಬಾಲ್ನ ಟೂರ್ನಿಮೆಂಟ್ ಆಡಿಸ್ತೇವೆ. ತೆರೆದ ಪಂದ್ಯಾವಳಿಯನ್ನು ಆಡಿಸಿ ಸುಮಾರು ತಂಡಗಳು ಇಲ್ಲಿ ಬಂದು ಭಾಗವಹಿಸ್ತವೆ. ಕೊನೆ ಬಾರಿ ಕೂಡ ನಡೆಸಿದ್ವಿ, 5ನೇ ಬಾರಿ ಈಗ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದೇವೆ. ಈ ಒಂದು ಪಂದ್ಯಾವಳಿಗೆ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳನ್ನು ಹೇಳ್ತೇನೆ. ಹಾಗೆ ನಮಗೆ ಈ ಒಂದು ಪಂದ್ಯಾವಳಿಯನ್ನು ನಡೆಸಲು ಅಭಯ್ ಸಾಯಿ ಆಸ್ಪತ್ರೆಯಿಂದ ಹೆಲ್ತ್ ಚೆಕಪ್ಪನ್ನು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಫುಡ್ ಕೋರ್ಟನ್ನು ಹಾಕ್ಕೊಟ್ಟಿದ್ದಾರೆ. ಮತ್ತು ಆಟಗಾರರಿಗೆ ಪ್ರತಿಯೊಂದು ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿದ್ದೇವೆ. ಮತ್ತು ಈ ಒಂದು ಆಟಕ್ಕೆ ಮಂಗಳೂರು ಮತ್ತು ಮೈಸೂರು, ತಮಿಳುನಾಡು ಈ ಭಾಗದಿಂದ ಕೂಡ ಆಟಗಾರರು ಬರ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಇನ್ನು ವಿದ್ಯಾರ್ಥಿಗಳು ಮತ್ತು ದಿವ್ಯಾಂಗ ಮಕ್ಕಳು ಶ್ರೇಯೋಭಿವೃದ್ಧಿಗೆ ಸದಾ ಶ್ರಮಿಸುವಂತಹ ಶ್ರೀಧರ್ ಅಂಧ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಬೇಕನ್ನೋ ಉದ್ದೇಶದಿಂದ ಮಕ್ಕಳಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಫುಡ್ ಕಿಟ್ ವಿತರಣೆ ಮಾಡಲಾಯಿತು. ಇನ್ನು ಇದೇ ಸ್ಥಳದಲ್ಲಿ ಫ್ರೀ ಹೆಲ್ತ್ ಚೆಕ್ಅಪ್ ಕ್ಯಾಂಪ್, ರಕ್ತದಾನ ಶಿಬಿರ ಆಯೋಜನೆ ಮಾಡಿ ಬಡ ಮತ್ತು ದಿವ್ಯಾಂಗ ಮಕ್ಕಳಿಗೆ ಧೈರ್ಯ ತುಂಬಿದ್ರು. ಪ್ರತಿ ವರ್ಷ ಇಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆಯುವಂಥ ವಾಲಿಬಾಲ್ ಪಂದ್ಯಾವಳಿ ನಡೀತಾ ಇದೆ. ಇದಕ್ಕೆ ಸುತ್ತಮುತ್ತ ಊರಿನ ಎಲ್ಲ ಮುಖಂಡರುಗಳು ಹಾಗೂ ಕ್ರೀಡಾಭಿಮಾನಿಗಳು, ಎಲ್ಲ ನಮ್ಮ ಗ್ರಾಮದ ಮುಖ್ಯಸ್ಥರು ಹಾಗೂ ಎಲ್ಲ ಇಲ್ಲಿರುವಂಥ ಆಟಗಾರರು ಒಂದು ಸ್ಫೂರ್ತಿಯಿಂದ ಪ್ರತಿ ವರ್ಷ ಇಲ್ಲಿ ಒಳ್ಳೆ ಟೂರ್ನಮೆಂಟ್ ನಡೀತಾ ಇದೆ. ಇಲ್ಲಿ ಕಳೆದ ಬಾರಿ 14 ತಂಡಗಳು ಬಂದಿತ್ತು. ಇಲ್ಲಿ ಭಾಳ ಚೆನ್ನಾಗಿ ಆಡಿದ್ರು. ನಮ್ಮ ಕೋಲಾರ ತಂಡದವರು ಮತ್ತು RR ನಗರ, ತಮಿಳುನಾಡು ಅವರು ಮತ್ತು ಇನ್ನು ಭಾಳ ಚೆನ್ನಾಗಿ ಆಡಿದ್ರು. ಭಾಳ ಎಲ್ಲ ಚೆನ್ನಾಗಿ ಅಷ್ಟೇ ಒಗ್ಗಟ್ಟಾಗಿ ನಿಂತ್ಕೊಂಡು ನೋಡಿ ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು. ಒಟ್ಟಾರೆ ಈ ರೀತಿಯಾದಂತಹ ಸಮಾಜಮುಖಿ ಕೆಲಸಗಳು, ಕ್ರೀಡಾ ಕಾರ್ಯಕ್ರಮಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಬೇಕಿದೆ. ಅಷ್ಟೇ ಅಲ್ಲದೆ ಇಂತಹ ಕೆಲಸಗಳಿಗೆ ಸಹಾಯ ಹಸ್ತ ಚಾಚುವ ಕೈಗಳು ಕೂಡ ಜೊತೆ ಸೇರಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.